ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನಿಂದ ವಾಣಿಜ್ಯ ವಾಹನಗಳ ಅನಿರ್ದಿಷ್ಟ ಕಾಲ ಮುಷ್ಕರ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ರೂಪಿಸಿರುವ ಸಾರಥಿ ಸುರಕ್ಷಾ ಜಾಗೃತಿ ಕಾನೂನು ವಾಣಿಜ್ಯ ವಾಹನ ಚಾಲಕರಿಗೆ ಮಾರಕವಾಗಿದ್ದು ಜನವಿರೋಧಿಯಾಗಿದೆ. ಈ ಕಾನೂನು ಅಡಿಯಲ್ಲಿ ವಾಹನ ಚಾಲಕರಿಗೆ 10 ವರ್ಷಗಳ ಜೈಲು ಹಾಗೂ 7 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ತಕ್ಷಣ ಕೇಂದ್ರ ಸರ್ಕಾರ ಕಾನೂನು ರದ್ದುಪಡಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಇದೇ ತಿಂಗಳ 17ರಿಂದ ನಡೆಸಲು ತೀರ್ಮಾನ ಕೈಗೊಂಡಿದ್ದು, ಈ ಮುಷ್ಕರಕ್ಕೆ ಎಲ್ಲ ತರಹದ ವಾಣಿಜ್ಯ ವಾಹನ ಮಾಲೀಕರ ಸಂಘಗಳು ಹಾಗೂ ಚಾಲಕರ ಸಂಘಗಳು ಸಂಪೂರ್ಣ ಬೆಂಬಲ ಸೂಚಿಸುತ್ತಿದ್ದು, ಬುಧವಾರದಿಂದ ಯಾವುದೇ ವಾಣಿಜ್ಯ ವಾಹನಗಳು ರಸ್ತೆಗೆ ಇಳಿಯುವುದಿಲ್ಲವೆಂದು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ತಿಳಿಸಿದರು. ಕೋಲಾರ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಕಚೇರಿಯಲ್ಲಿ ಕರೆದಿದ್ದ ವಾಣಿಜ್ಯ ವಾಹನಗಳ ಮಾಲೀಕರ ಹಾಗೂ ಚಾಲಕರ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ರೂಪಿಸಿರುವ ಮಾರಕವಾದ ಕಾನೂನು ರದ್ದುಪಡಿಸಬೇಕು, ಶಿಕ್ಷೆಯ ಅವಧಿ ಹಾಗೂ ದಂಡವನ್ನು ಕಡಿತಗೊಳಿಸಬೇಕು. ರಾಜ್ಯ ಸರ್ಕಾರ ರಾಜ್ಯದ ಗಡಿಗಳಲ್ಲಿರುವ RTO ಚೆಕ್ ಪೋಸ್ಟ್ಗಳನ್ನು ರದ್ದುಪಡಿಸಬೇಕು. ಕಪ್ಪು ಪಟ್ಟಿಯಲ್ಲಿರುವ ವಾಣಿಜ್ಯ ವಾಹನಗಳ FC ಪರ್ಮಿಟ್ಗಳನ್ನು ಕಾಲಕಾಲಕ್ಕೆ ಮಾಡಿಕೊಡಬೇಕು. ಪೊಲೀಸ್ ಇಲಾಖೆ ವಾಣಿಜ್ಯ ವಾಹನಗಳು ಬೆಂಗಳೂರು ಸಿಟಿ ಪ್ರವೇಶಕ್ಕೆ ಸಮಯ ನಿರ್ಬಂಧ ಹೇರಬಾರದು. ವಾಹನ ಅಪಘಾತವಾದಾಗ ಚಾಲಕರ ಲೈಸೆನ್ಸ್ ರದ್ದುಪಡಿಸಬಾರದು. ಹೊರ ರಾಜ್ಯಗಳ ವಾಣಿಜ್ಯ ವಾಹನಗಳು ಅಪಘಾತವಾದಾಗ ಆ ವಾಹನ ಚಾಲಕರಿಗೆ ಬಿಡುಗಡೆಗೆ ಸ್ಥಳೀಯರ ಜಾಮೀನು ಕೇಳಬಾರದು. ಮೇಲ್ಕಂಡ ವಾಹನ ಚಾಲಕರ ಹಾಗೂ ಮಾಲೀಕರ ಬೇಡಿಕೆಗಳನ್ನು ತಕ್ಷಣ ಕೇಂದ್ರ, ರಾಜ್ಯ ಮತ್ತು ಪೊಲೀಸ್ ಇಲಾಖೆಗೆ ಪರಿಗಣಿಸಿ ಈಡೇರಿಸುವಂತೆ ಒತ್ತಾಯಿಸಿದರು. ಸಾರ್ವಜನಿಕರು, ವಾಹನ ಚಾಲಕರು ಹಾಗೂ ವಾಹನ ಮಾಲೀಕರು ತಮ್ಮ ಪ್ರತಿಭಟನೆಗೆ ಹೆಚ್ಚಿನ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರಲ್ಲದೆ, ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಅವಕಾಶ ನೀಡಬಾರದೆಂದು ಕೋರಿದರು. ಸಭೆಯ ನಂತರ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಟೆಂಪೋ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷ ಜಹೀರ್ ಅಹಮದ್, ಕಾರ್ಯದರ್ಶಿ AG ಸೋಮಣ್ಣ, ಖಜಾಂಚಿ R ಶಫೀವುಲ್ಲಾ, MTT ಖಲೀಲ್, ನಯಾಜ್ ಪಾಷಾ, ರಿಯಾಸ್ ಖಾನ್, ಸಿರಾಜ್ ಖಾದ್ರಿಪುರ, ಗದ್ದಾ ಬಾಷಾ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸೈಯದ್ ಪರ್ವೀಜ್ ಅಹಮದ್. ರೆಕಮೆಂಡೇಶನ್ ಆಗಿದೆ ಗೊತ್ತಿರುತ್ತೆ ಸರ್. ಲಾರಿ ಮಾಲೀಕರು, ಟೆಂಪೋ ಮಾಲೀಕರು ಅದೆಲ್ಲ ಬಡವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ. ಸರ್ಕಾರದಲ್ಲಿ ತಗೊಳ್ಳೋದು ತಪ್ಪು. ಬಡವರು ತಗೋಬೇಕು ಮತ್ತೊಂದು ಕಳಿಸಬೇಕು. ಲಾರಿ ಮಾಲೀಕರ ವತಿಯಿಂದ ಹಾಗೂ ಚಾಲಕರು ಮತ್ತು ಲಾರಿ ಮಾಲೀಕರ ಸಂಘದ ವತಿಯಿಂದ ಈ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈ ಕೇಂದ್ರ ಸರ್ಕಾರ ಮಾಡಿರತಕ್ಕಂಥ ಕಾನೂನು ಜನವಿರೋಧಿ ಕಾನೂನು ಮಾಡಿದ್ದಾರೆ. ಯಾಕೆ ಈ ಕಾನೂನು ಮಾಡಿದ್ದಾರೆ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರಬೇಕು. ಇದು ಜನಗಳಿಗೆ ಕೇಳಿಬಿಟ್ಟು ಅವರು ತಪ್ಪು ನಿಪ್ಪುಗಳು ಏನಾಗಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅದನ್ನು ಬಿಲ್ ಪಾಸ್ ಮಾಡಿದರೆ ಓಕೆ ಆಯಿತಾ. ಇದೆಲ್ಲ ಏನೂ ಇಲ್ದಿರನೇ ಏಕಾಏಕಿ ಕಾನೂನುಗಳು ಮಾಡಿದ್ರೆ ಡ್ರೈವರ್ಗಳಿಗೆ 7 ವರ್ಷ ಕಠಿಣ, 10 ವರ್ಷ ಕಠಿಣ ಶಿಕ್ಷೆ ಹಾಗೂ 7 ಲಕ್ಷ ರೂಪಾಯಿ ಜುಲ್ಮಾನೆ ಹಾಕೋದು ಯಾವ ರೀತಿ ಇದು ನ್ಯಾಯ? ಯಾರು ಇದಕ್ಕೆ ನ್ಯಾಯವಾಗಿ ಕೇಳೋಂತಕ್ಕಂಥ ಜನ ಇಲ್ವಾ? ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ಕೇಂದ್ರ ಸರ್ಕಾರದವರು ಏನು ಬೇಕಾದ್ರೂ ಮಾಡಿದ್ರೆ ಈ ಭಾರತ ದೇಶದಲ್ಲಿ ನಡೀತದೆ ಅಂದ್ಕೊಂಡಿದ್ರೆ ಅದು ನಿಮ್ಮದು ತಪ್ಪು. ನಿಮ್ಮ ತಪ್ಪು ಕಲ್ಪನೆಯಿಂದ ಇಂಥ ಕಾನೂನುಗಳನ್ನು ಮಾಡಬಾರ್ದು. ಜಸ್ಟಿಸ್ಗಳಿದ್ದಾರೆ, ಭಾಳಷ್ಟು ವಿಜ್ಞಾನಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ. ಎಲ್ಲರನ್ನೂ ಕುಣಿಸ್ಕೊಂಡು ನೀವು ತೀರ್ಮಾನ ಮಾಡಬೇಕಾಯಿತು. ಏಕಾಏಕಿಯಾಗಿ ನೀವೆಲ್ಲರೂ ಕುತ್ಕೊಂಡು ನಾವು ಬಿಲ್ ಪಾಸ್ ಮಾಡ್ತೀವಿ, ಜೈಲ್ಗೆ ಹಾಕ್ತೀವಿ, ಹಿಟ್ ಆ್ಯಂಡ್ ರನ್ ಕೇಸ್ ಆದ್ರಾಗ 7 ಲಕ್ಷ ಜುಲ್ಮಾನೆ ಕೊಡಬೇಕು, 10 ವರ್ಷ ಜೈಲು ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಯಾರು ಮಾಡೋಂತಕ್ಕಂಥವ್ರು? 7 ಲಕ್ಷ ರೂಪಾಯಿ ಇದ್ರಾಗ ಡ್ರೈವರ್ಗಳು ಯಾಕ್ರಿ ಡ್ರೈವರ್ ಕೆಲಸ ಮಾಡ್ತಾರೆ? ಅವನೇನೋ ಒಂದು ಅಂಗಡಿ ಇಟ್ಕೊಳ್ತಾನೆ, ಒಂದು ಹೋಟ್ಲು ಇಟ್ಕೊಳ್ತಾನೆ, ಇನ್ನೊಂದು ಏನೋ ಒಂದು ಮಾಡ್ತಾರೆ. 10 ವರ್ಷ ಜೈಲಿಗೆ ಹಾಕ್ಬಿಟ್ರೆ ಡ್ರೈವರ್ಗಳನ್ನ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಹಾಕ್ತಾರೆ? ನೀವು ಬಂದು ಹಾಕ್ತೀರಾ? ನೀವು ಯಾರಾದರೂ ಬಂದು ಅವ್ರ ಮನೇಲಿ ನೋಡ್ತೀರಾ? ನಡೀತಾ ಇದ್ರೇ ನೀವು ಯಾರು ಬಂದು ನಮ್ಗೆ ಯಾರು ಲಾರಿಗಳವ್ರಿಗೆ ಯಾರು ಸಹಾಯ ಮಾಡೋದಿಲ್ಲ, ಡ್ರೈವರ್ಗಳಿಗೆ ಯಾರು ಸಹಾಯ ಮಾಡಲಿಲ್ಲ. ಎಷ್ಟೋ ಲಕ್ಷಾಂತರ ಜನ ಡ್ರೈವರ್ಗಳು ಆಕ್ಸಿಡೆಂಟ್ಗಳಾಗಿ ಕಾಲು ಮುರ್ಕೊಂಡು ಪ್ರಾಣಗಳು ಹೋಗಿ ಬೇಕಾದಷ್ಟು ಜನ ಮನೆಗಳಲ್ಲಿದ್ದಾರೆ ಇವತ್ತು. ಅವ್ರಿಗೆ ಏನು ನೀವು ಸವಲತ್ತು ಕೊಟ್ಟಿದ್ದೀರಾ? ಸವಲತ್ತು ಬೇಡ, ನೀವು ಕೊಡೋದೇ ಬೇಡ. ಬೇಕಾದರೆ ನಾವು ಏನೋ ದುಡ್ಮೆ ಮಾಡ್ಕೊಂಡು ತಿಂತೀವಿ. ಆದರೆ ನೀವು ಈ ಕಾನೂನು ಯಾಕ್ರಿ ತಂದಿದ್ದೀರಾ? ಈ ಜನವಿರೋಧಿ ಕಾನೂನನ್ನ ನೀವು ಯಾಕೆ ತಂದು ಜನಗಳು ಸಾಯಿಸ್ತಾ ಇದ್ದೀರಾ? ನೀವು ಯಾರಾದರೂ ಅಪಘಾತ ಬೇಕು ಅಂತ ಯಾರಾದರೂ ಮಾಡ್ತಾರಾ? ಆಕಸ್ಮಿಕವಾಗಿ ನಡೆಯತಕ್ಕಂಥ ಅಪಘಾತಕ್ಕೆ ಈ ಒಂದು ಕಠೋರವಾದ ಶಿಕ್ಷೆ ಯಾಕೆ ವಿಧಿಸ್ತಾ ಇದ್ದೀರಾ ನೀವು? ಇದು ನಮಗೆ ತೀರಾ ನುಂಗಲಾರದ ತುತ್ತಾಗಿದೆ.
ತುಪ್ಪ ಅನ್ನ ಇಡ್ತೀವಿ ಅಂತ ಹೇಳ್ಬಿಟ್ಟು ಮುಳ್ಳು ಸಿಗಾಕ್ಸ್ತಾ ಇದ್ದೀರಾ ಗಂಟ್ಲಲ್ಲಿ ನೀವು, ಆಯಿತಾ? ಇಂಥ ಒಂದು ಕಾನೂನು ಮಾಡಬಾರ್ದು. ಈ ಕಾನೂನು ಜನವಿರೋಧಿ ಕಾನೂನು ಆಗಿರೋದಕ್ಕೋಸ್ಕರ ಈ ಕಾನೂನ ಈ ಕೂಡಲೇ ಯಾರು ನಿಮ್ಮ ಸದಸ್ಯರಿದ್ದಾರೆ ಅವ್ರ ಸಮ್ಮುಖದಲ್ಲಿ ಅದನ್ನು ರದ್ದುಪಡಿಸಬೇಕಾಗಿ ನಾವು ನಿಮ್ಮ ವಿರುದ್ಧ ಮುಷ್ಕರ ಮಾಡ್ತಾ ಇದ್ದೀವಿ ವಿನಃ ನಮ್ಮ ಸ್ವಾರ್ಥಕ್ಕಾಗಿ ನಾವೇನು ಇಲ್ಲಿ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗಾಗಿ ನಾವು ಇವತ್ತು ಓಡಾಟ ಮಾಡಬೇಕಾಗಿದೆ, ನಮ್ಮ ಜೀವನ ಸಾಗಿಸಬೇಕಾಗಿದೆ, ನಮ್ಮ ಜೀವನಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಹಂಗಾಗಿ ನೀವೆಲ್ಲರೂ ನಮ್ಮ ಸಹಕಾರ ಕೊಟ್ಟು ನಮ್ಮನ್ನು ಒಂದು ದಾರಿಯಲ್ಲಿ ಕಳಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಲಾರಿ ಮಾಲೀಕರ ಪರವಾಗಿ एसोसिएशन से बात कर रहा हूँ। हमें ये जो कानून ला को ही उसके बारे में स्ट्राइक करें जबान से। लारी वाले, टेम्पो वाले, ऑटो वाले, कार वाले, इन्होंने डीएल किसके पास है, हर एक को भी ये कानून है। सो ये आदमियाँ भी समझ को हमारा साथ दिए तो अच्छा रहता है। इसके साथ हमें ये कानून के खिलाफ है। ये कानून जब तक ये नहीं होता जब तक हमें स्ट्राइक कर ला कुछ ಆಟೋದವರು ಬಂದಿದ್ದಾರೆ, ಟೆಂಪೋವರು ಬಂದಿದ್ದಾರೆ, ಲಾರಿಯವರು ಬಂದಿದ್ದಾರೆ, JCBಯವರು ಬಂದಿದ್ದಾರೆ. ಪ್ರತಿಯೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವೆಹಿಕಲ್ ಏನೇನೇ ವೆಹಿಕಲ್ ಇದ್ದಾವೆ ಎಲ್ಲ ವೆಹಿಕಲ್ಗಳು ಎಲ್ಲ ವಾಹನಗಳನ್ನು ವಾಣಿಜ್ಯ ವಾಹನಗಳು ಸಂಪೂರ್ಣವಾಗಿ ನಮ್ಮ ಬೆಂಬಲ ಸೂಚಿಸಿದ್ದಾರೆ. ಅವ್ರಿಗಾಗಿ ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮನೆಗಳಿಗಾಗಿ ನಾವು ಯಾರು ಕಷ್ಟಪಡ್ತಾ ಇಲ್ಲ. ಇದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇದು ಬರೀ ಡಿಎಲ್ ಯಾರು ಇಟ್ಕೊಂಡಿರ್ತಾರೆ, ಒಂದಿನಕ್ಕೆ ನಾವು ಮಾಡ್ತಾ ಇಲ್ಲ ಮುಷ್ಕರ. ಇದು ಡಿಎಲ್ ಯಾರು ಇಟ್ಕೊಂಡಿದ್ದಾರೆ, ಇದು ಒಂದಿನದ್ದು ಮುಷ್ಕರ ಅಲ್ಲ, ಇದು ಅನಿರ್ದಿಷ್ಟಾವಧಿ ಮುಷ್ಕರ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾನೂನು ರದ್ದುಪಡಿಸೋ ತನಕ ನಾವು ಈ ಮುಷ್ಕರ ಕೈ ಬಿಡೋದಿಲ್ಲ. ನಮಗೆ ಎಲ್ಲ ಡ್ರೈವರ್ಗಳು ನಮ್ಮ ಸಹಕಾರ ಕೊಡಬೇಕಾಗಿ ಮಗದೊಮ್ಮೆ ನಾನು ಎಲ್ಲರನ್ನೂ ಅಣ್ಣ ತಮ್ಮಂದ್ರಿಗೆ ನಾನು ಬೇಡ್ಕೊಳ್ಳೋದೇನಂತ ಹೇಳಿದ್ರೆ ಎಲ್ಲರೂ ಸಹಕರಿಸ್ರಿ. ಆಮೇಲೆ ಎಲ್ಲದಕ್ಕಿಂತಲೂ ದೊಡ್ಡ ವಿಷಯ ಏನಂತೇಳಿ ಹೇಳಬೇಕು ಅಂತ ಹೇಳಿದ್ರೆ ಅಹಿತಕರವಾದ ಘಟನೆಗಳಿಗೆ ಯಾರು ಕುಮ್ಮಕ್ಕು ಕೊಡಬಾರ್ದು. ಕಿಡಿಗೇಡಿಗಳಿರ್ಬೋದು ಅಥವಾ ಇನ್ನೊಂದು ಕಂಪ್ನಿ ಯಾರೇ ಇರಲಿ, ಯಾವುದು ಅಹಿತಕರ ಘಟನೆಗಳಿಗೆ ನಾವು ಆಸ್ಪದ ಮಾಡಿಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮ್ಮ ಬೇಡಿಕೆಗಳೇನಪ್ಪ ಅಂತ ಕೇಳಿದ್ರೆ, ನಮ್ಮ ಬೇಡಿಕೆಗಳು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದವರು ಆಗಿರ್ಬೋದು ಆಲಿಸ್ಬೇಕು. ಈ ನಮ್ಮ ಕುಟುಂಬ, ಲಾರಿ ಕುಟುಂಬ ಅನ್ನೋದು ಡ್ರೈವರ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಓನರ್ ಆಗಿರ್ಬೋದು, ಪ್ರತಿಯೊಬ್ಬರು ಅದು ಇಂಧನ ಜಾತಿ ಅಂದರೆ ಲಾರಿ ಜಾತಿ ಅಲ್ಲ, ಬೇರೆ ಮನುಷ್ಯತ್ವ ಜಾತಿ ಅಲ್ಲ. ಇಂಧನ ಜಾತಿ ಅಂದರೆ ಸಕಲ ಜನಗಳು ಸೇರಿ ಅದು ಇಂಧನ ಜಾತಿ ಆಗುತ್ತೆ. ಆ ಇಂಧನ ಜಾತಿ ಜನಗಳಿಗೆ ನೀವೇನು ಸಹಾಯ ಮಾಡಿದ್ದೀರಾ ನೀವು ಪೂರ್ವಕವಾಗಿ ಹೇಳಿ. ಹಂಗಾಗಿ ನಮ್ಮ ಬೇಡಿಕೆಗಳೇನಪ್ಪ ಅಂತ ಕೇಳಿದ್ರೆ, ಎಫ್ಸಿಗೆ ಹೋದರೆ ಎಫ್ಸಿ ಮಾಡೋದಿಲ್ಲ, ಡಾಕ್ಯುಮೆಂಟ್ ಕೊಟ್ಟರೆ 2-3 ತಿಂಗಳು ಕೊಡೋದಿಲ್ಲ, CC ತೆಗಿಬೇಕಾದ್ರೆ ಒಂದು 3-4 ತಿಂಗಳಾಗುತ್ತೆ, ಟ್ಯಾಕ್ಸ್ ಕಟ್ತೀವಿ. ಈ ದೇಶದಲ್ಲಿ ಎಲ್ಲರಿಗಿಂತ ಮೊದಲಾಗಿ ಟ್ಯಾಕ್ಸ್ ಏನಾದ್ರು ಕಟ್ಟೋದಾದರೆ ಬಿಫೋರಾಗಿ ನಮ್ಮ ವಾಹನಗಳು ಯಾರ್ಯಾರು ಇಟ್ಟಿದ್ದಾರೆ ಅವ್ರು ಮಾತ್ರನೇ ಫಸ್ಟ್ ಕಟ್ಟೋದು, ಬೇರೆ ಯಾರು ಕಟ್ಟೋದಿಲ್ಲ. IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, IRS ಆಗಿರ್ಬೋದು, ಯಾವ ರಾಜಕಾರಣಿ ಆಗಿರ್ಬೋದು, ನಮ್ಮಂತೆ ಯಾರೂ ಟ್ಯಾಕ್ಸ್ ಕಟ್ಟೋದಿಲ್ಲ. ಫಸ್ಟ್ ಕಟ್ಟೋದೇ ಲಾರಿ ಮಾಲೀಕರು, ಟೆಂಪೋ ಮಾಲೀಕರು, ಆಟೋವರು, ಪ್ರತಿಯೊಬ್ಬರು ಯಾರೇ ವೆಹಿಕಲ್ ಇಟ್ಟಿದ್ರು ಅವ್ರು ಕಟ್ಬಿಟ್ಟು ಗಾಡಿ ರಸ್ತೆಯಲ್ಲಿ ಬಿಡೋದು. ನಮಗೆ ಯಾಕೆ ನೀವು ಕಿರುಕುಳ ಕೊಡ್ತಾ ಇದ್ದೀರಾ? ನಮ್ಮ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. हिंदी अमित शाह हिंदी बोलो। हमारे मोदी जी को, अमित शाह को, गडकरी को ये कानून क्या ला गए, ये कानून ने हमने रद्द करना, ये हमारा बहुत है। अब अमित शाह क्या है, बाड़ी गड्ढा आती कार क्लियर कर देती, उनको क्लियर रास्ता हो जाता है। अमित शाह को मालूम नहीं, वो अमित शाह जी क्लियर काम की ड्राइवर काम भी कर रहे तो उनको ये वाक़ा मालूम होता, ताल पर ठाको, रस्सी उठा को डाले तो अमित शाह जी को मालूम होता। उनको मालूम नहीं, हमारे ऊपर बहुत तकलीफ दे रही। उनके हमें रिक्वेस्ट करती इमरजेंसी मीटिंग रखा को ये अमित शाह जी हम ना किधर फिर को ये रद्द करना, ये कानून है। बहुत लोग जहरा बिक मर जाती, ड्राइवर घर में खाना नहीं रहता, 10 साल सजा का तो उनका बनने का आशा नहीं रहता है। अमित शाह जी जा ओनरगिरी वो चक्का सा तो ओनरगिरी इलाको वो ओनर रहती, उन्हें कहाँ से बनने होता है। अमित शाह खयास कर को ख्याल से अमित शाह जी बैठ को मीटिंग रखा को ये कानून को रद्द करा को हमने पास कर को देना को उन्हें खड़को बोलना। अमित शाह जी ये मैं कैंसल करूँ, ये कको मुझे खड़को बोलना बोले तो उनसे शुक्रिया गुजार है। उनके नहीं तो हमें ये छोड़ते नहीं, हमें मरे तक अभी कानून लगेज करती रद्द करता। सोचते इंश्योरेंस के आवाज़ से बनती, कंपनी के आवाज़ से बनती, हमारे आवाज़ से नहीं बनते। किसी के एक्सीडेंट हुआ तो इंश्योरेंस बनते, सो हमने एक्सीडेंट होगी, गाड़ी एक्सीडेंट होगी 5 लाख को 50,000 रहती, लड़ को देते नहीं इंश्योरेंस वाले।
वो इन्हें सोच समझ को अमित शाह जी बात कर को हमने क्या की केंद्र सरकार बात करे तो हमने बहुत सेफ्टी है उनसे एक रिक्वेस्ट कर रही है हमें करने को हमने क्या करना की सहूलत करेंगे। जय हिंद जय कर्नाटका। टोल बनता है टोल का हर टोल में हजारों रुपए ये गई तो गाड़ी 30,000 से 25,000 एक गाड़ी को फाइन बन रही टोल के ये ले कोई नो बड़े में हमने क्या कर रहे हैं किधर भी से लारी वाले को कहाँ है वहाँ से जोरू के माला बेच को मत्ते बेच को लाना लारी लेना खंगाल हो जा रही टैक्स बनने का आसान रहता है इंश्योरेंस बनने का आसान नहीं रहता है। एक होस्कोटे में गाड़ी एक्सीडेंट हो गया 8 घंटे में मच गई हूँ ना इंश्योरेंस है ना FC है क्या भी नहीं गाड़ी में आदमी मर गया ड्राइवर मर गया अब उससे जेल हो रही है क्या करना वो अमित शाह जी देखो ये कानून लागू कैंसल करेंगे उसके बाद जय हिंद जय कर्नाटका। ರಾಜ್ಯ ಸರ್ಕಾರ ಮಾಡಿಲ್ಲ ಆದ್ರೂ ರಾಜ್ಯ ಸರ್ಕಾರ ನಮ್ಗೆ ಸಹಾಯ ಮಾಡಬೇಕಾಗಿ ಎಲ್ಲರೂ ನಾವು ಕೇಳ್ತೀವಿ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಯಾವ ರೀತಿ ಅವರಿಗೆ ಬುದ್ಧಿ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಒಳ್ಳೊಳ್ಳೆ ತಜ್ಞರಿದ್ದಾರೆ ಮತ್ತು ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಅಂತಲೇ ಅವರು ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಅವರು ವಿರುದ್ಧವಾಗಿ ಈ ಕಾನೂನು ಮಾಡಿರೋದು ತಪ್ಪು ಅಂತ ನಮ್ಮ ಅನಿಸಿಕೆ ಆ ಕಾನೂನನ್ನ ಈ ಕೂಡಲೇ ರದ್ದುಪಡಿಸಿ ಎಲ್ಲರಿಗೂ ಬಡಬಗ್ಗರಿಗೆ ಮತ್ತು ಎಲ್ರಿಗೂ ಅವಿದ್ಯಾವಂತರು ಈ ಚಾಲಕರು ಏನಿದ್ದಾರೆ ಮಾಲೀಕರು ಏನಿದ್ದಾರೆ ಅವರು ಸ್ವಂತ ಜೀವನ ನಡೆಸೋದಕ್ಕಾಗಿ ಒಂದು ಸ್ವಾವಲಂಬನೆ ಜೀವನ ನಡೆಸೋದಕ್ಕಾಗಿ ಅವರು ಒಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಉದ್ಯೋಗ ಅದು ಆ ಉದ್ಯೋಗಕ್ಕೆ ನಮ್ಮ ಹೊಟ್ಟೆ ಮೇಲೆ ಅವರು ಬರೆ ಎಳಿತಾ ಇರೋದು ತಪ್ಪು ಅಂತ ನಮ್ಮ ಕಲ್ಪನೆ ಮತ್ತು ಅದು ಬೇಡ ಅಂತೇಳಿ ನಾವು ಅನಿರ್ದಿಷ್ಟ ಕಾಲ ಅವಧಿ ನಾವು ಮುಷ್ಕರ ಮಾಡ್ತಾನೇ ಇರ್ತೀವಿ ಅವರು ಅದನ್ನು ರದ್ದುಗೊಳಿಸಿದ್ರೆ ನಾವು ಮುಷ್ಕರ ಕೈ ಬಿಡ್ತೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ವಾಹನಗಳ ವಾಣಿಜ್ಯ ವಾಹನಗಳ ಚಾಲಕರು ಹಾಗೂ ಮಾಲೀಕರು ಇಲ್ಲಿ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರ ಕೊಡೋಕ್ಕಾಗಿ ಬಂದಿದ್ವಿ ಇಲ್ಲಿ ಮನವಿ ಪತ್ರ ಕೊಟ್ಟರೆ ಅವರು ಚೆನ್ನಾಗಿ ಸ್ಪಂದಿಸಿದ್ರು ಜಿಲ್ಲಾಧಿಕಾರಿಗಳಾದಂಥ ಅಕ್ರಮ್ ಬಾಷಾ ಅವರು ನಮಗೆ ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿ ನಮಗೆ ಹೇಳಿದ್ದಾರೆ ಭರವಸೆನೂ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಯಾವುದೇ ಅಹಿತಕರವಾದ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು ನಾವು ಮನವಿ ಪತ್ರ ಕೊಟ್ಟಿದ್ದಕ್ಕೆ ಅವರು ಆಲ್ರೆಡಿ ನಾವು ಪೊಲೀಸ್ ಇಲಾಖೆಗೆ ನಾವು ಇಂಟಿಮೇಷನ್ ಕೊಡ್ತೀವಿ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಹೇಳಿ ಕಳಿಸಿದ್ದಾರೆ ಮತ್ತು ಇನ್ನೊಂದಂತ ಏನಂತ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಕೊಟ್ಟಿದ್ದ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡೋದ್ರ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ ಆ ಕಾನೂನು ವಿರುದ್ಧ ಇರೋದಕ್ಕಾಗಿ ನಾವು ಇಲ್ಲಿ ಬಂದು ಮನವಿ ಪತ್ರ ಕೊಟ್ಟಿದ್ದೀವಿ ಹಾಗಾಗಿ ಇದನ್ನು ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಪತ್ರ ಕೊಟ್ಟು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ।